ಅವರು ಅಂತಿಂತ ಪೊಲೀಸ್ ಅಧಿಕಾರಿ ಅಲ್ಲವೇ ಅಲ್ಲ. ಅವರ ಫಿಟ್ನೆಸ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫ್ಯಾನ್ಸ್ ಅದೆಷ್ಟು ಮಂದಿ ಇದ್ದಾರೆ ಗೊತ್ತಾ? ಎಸ್, ಅವರು ಯಾರು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮೊದಲು ದೇಶದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದೆಂದು ಹೇಳಲಾಗೋ UPSC ಪಾಸ್ ಮಾಡುವುದು ಕಬ್ಬಿಣದ ಕಡಲೆ ಇದ್ದಂತೆ. ಪ್ರತಿ ವರ್ಷ ನಡೆಯುವ ಈ ಪರೀಕ್ಷೆಯು ಅದೆಷ್ಟೋ ಯುವಕರ ಬಾಳನ್ನ ಬೆಳಗಿಸಿದೆ. ಆಡಳಿತ ಕ್ಷೇತ್ರಕ್ಕೆ ಸೇರಲು ಪ್ರಯತ್ನಿಸುತ್ತಿರುವ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು ಕೂಡ ಈ ಪರೀಕ್ಷೆಯಾಗಿದೆ. ಆದರೆ ಕೆಲವರು ಮಾತ್ರ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಇದಕ್ಕೆ ದೃಢ ಸಂಕಲ್ಪ ಹಾಗೂ ಕಠಿಣ ಪರಿಶ್ರಮ ಬೇಕೇ ಬೇಕು. ಅವರು ಕೇವಲ 23ನೇ ವಯಸ್ಸಿನಲ್ಲಿ ಅಂದರೆ 2006ರಲ್ಲಿ UPSC ಮತ್ತು CSC ಪರೀಕ್ಷೆಯಲ್ಲಿ ಪಾಸ್ ಆಗಿ IPS ಅಧಿಕಾರಿಯಾದವರು. ಭಾರತದ ಅತ್ಯಂತ ಕಿರಿಯ IPS ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರ ಹೆಸರೇ ಸಚಿನ್ ಅತುಲ್ಕರ್. ಆಗಸ್ಟ್ 8, 1984ರಲ್ಲಿ ಜನಿಸಿದ ಈ ಪೊಲೀಸ್ ಆಫೀಸರ್ 2006, 2007ರಲ್ಲಿ ಕೇವಲ ತಮ್ಮ 23ನೇ ವಯಸ್ಸಿನಲ್ಲಿ IPS ಅಧಿಕಾರಿಯಾದರು. ಇನ್ನು ಸಚಿನ್ ಫಿಟ್ನೆಸ್ ಫ್ರೀಕ್ ಅಂತಲೇ ಹೇಳಬಹುದು. ತಮ್ಮ ಫಿಟ್ನೆಸ್ ಮೂಲಕ ಭಾರಿ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ. ಸಚಿನ್ ಅತುಲ್ಕರ್ ಯಾರು ಅಂತ ನೋಡೋದಾದ್ರೆ ಅವರು ಮಧ್ಯಪ್ರದೇಶದ ಭೂಪಾಲ್ ಮೂಲದವರು. ಅವರ ತಂದೆ VK ಅತುಲ್ಕರ್ ಭಾರತೀಯ ಅರಣ್ಯ ಸೇವೆಯಲ್ಲಿ ಮಾಜಿ ಉಪವಿಭಾಗಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರನ್ನ ಅತ್ಯಂತ ಸುಂದರ ಪೊಲೀಸ್ ಅಧಿಕಾರಿ ಎಂದು ಮಧ್ಯಪ್ರದೇಶದಲ್ಲಿ ಕರೆಯಲಾಗುತ್ತೆ. ಸಚಿನ್ ರವರು ಅದೆಷ್ಟು ಜನಪ್ರಿಯ ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಸರಿಸುಮಾರು 9 ಲಕ್ಷಕ್ಕೂ ಹೆಚ್ಚು ಜನ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಇವರು ಫಿಟ್ನೆಸ್ ಐಕಾನ್ ಕೂಡ ಆಗಿದ್ದಾರೆ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ತಮ್ಮ ಅಕೌಂಟ್ಗೆ ಫೋಟೋಗಳನ್ನು ಮತ್ತು ಫಿಟ್ನೆಸ್ ಫೋಟೋಗಳನ್ನು ಪೋಸ್ಟ್ ಮಾಡ್ತಿರ್ತಾರೆ. ಕೆಲವು ಮಾಧ್ಯಮ ವರದಿಗಳ ಪ್ರಕಾರ IPS ಸಚಿನ್ ಅತುಲ್ಕರ್ ಪ್ರತಿದಿನ 1 ರಿಂದ 2 ಗಂಟೆಗಳ ಕಾಲ ಜಿಮ್ನಲ್ಲಿ ವ್ಯಾಯಾಮ ಮಾಡ್ತಾರಂತೆ. ಮನಸ್ಸನ್ನ ಶಾಂತವಾಗಿಡಲು ಯೋಗ ಮತ್ತು ಧ್ಯಾನವನ್ನು ಮಾಡ್ತಾರಂತೆ. ಇಂತಹ ಪೊಲೀಸ್ ಅಧಿಕಾರಿ ಯುವ ಸಮೂಹಕ್ಕೆ ನಿಜಕ್ಕೂ ಸ್ಫೂರ್ತಿ ಅಲ್ವಾ?